ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ರಿಚ್ ಮಾತಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಬಿಂದಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷತೆ ಏನಂದ್ರೆ 5 ಸ್ಟಾರ್ ರೆಸ್ಟೋರೆಂಟಲ್ಲಿ ಸಿಗೋವಂಥ ಒಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟಿದ್ದೀನಿ. ಈ ರೆಸಿಪಿ ಎಷ್ಟು ಈಸಿ ರೆಸಿಪಿ ಅಂದರೆ ಮನೇಲಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಬ್ಯಾಚುಲರ್ಗಂತೂ ಹೇಳ್ ಮಾಡಿಸಿದಂಥ ರೆಸಿಪಿ ಇದು. ಪ್ಲಸ್ ಗಡಿಬಿಡಿಲಿ ಅರ್ಜೆಂಟಲ್ಲಿ ಮನೇಲಿ ಏನಾದರೂ ಸಡನ್ನಾಗಿ ಒಂದು ರೆಸಿಪಿ ಮಾಡಬೇಕು ಅಂದ್ರೂ ಇದಿರುತ್ತೆ. ಆಮೇಲೆ ಬಾಯಿ ರುಚಿ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದಾಗ್ಲೂ ಇದನ್ನು ತಿನ್ನಬೇಕು ಅಂತ ಅಂದ್ಬಿಟ್ಟು ಆಸೆ ಆಗುತ್ತೆ. ಆ ರೆಸಿಪಿ ಏನು ಅಂದರೆ ನಿಮ್ಗೆಲ್ಲರಿಗೂ ತಿಳಿದಿರೋವಂಥ ಈಸಿ ರೆಸಿಪಿ ದಾಲ್ ಕಿಚಡಿ. ಬನ್ನಿ 5 ಸ್ಟಾರ್ ರೆಸ್ಟೋರೆಂಟಲ್ಲಿ ಮಾಡೋವಂಥ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ, ಮನೇಲಿ ನಿಮ್ಮ ಮನೇಲೂ ಮಾಡಿ ತಿಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ ಹೇಗಿದೆ ಟೇಸ್ಟು ಅಂತ. ಬನ್ನಿ ನೋಡೋಣ. ವಾ, ಗಮ್ಮಂತ ಬಾಸ್ಮತಿ ರೈಸು ಎಷ್ಟು ಅದ್ಭುತವಾಗಿ ಘಮ 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 ಅಂತ ಇದೆ. ಅದ್ಭುತವಾದಂಥ ರುಚಿಯಾದ ಬಿಸಿ ಬಿಸಿಯಾದ ದಾಲ್ ಕಿಚಡಿ ಸವಿಯಲು ಸಿದ್ಧವಾಗಿದೆ. ಹಾಯ್ ಬಾಸು, ಬಿಸ್ನೆಸ್ ಮಾತುನ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಲೈಕ್ ಮಾಡಿ. ನಾನು ಇವಾಗ ತೊಗೊತಾ ಇದ್ದೀನಿ ಅರ್ಧ ಕಪ್ಪು ತೊಗರಿಬೇಳೆ, 1/4 ಕಪ್ಪು ಮೈಸೂರು ಬೇಳೆ, ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಈ ಅಳತೆಯಲ್ಲಿ. ಹಾಗೂ ಇನ್ನೊಂದು ತೊಗೊತಾ ಇದ್ದೀನಿ ಹೆಸರು ಬೇಳೆ, 1/4 ಕಪ್ ಹೆಸರು ಬೇಳೆ ತೊಗೊತಾ ಇದ್ದೀನಿ. ಇವತ್ತು ನಾನು ದಾಲ್ ಕಿಚಡಿಗೆ ಯೂಸ್ ಮಾಡ್ತಾ ಇದ್ದೀನಿ ದಾವತ್ ಬಾಸ್ಮತಿ ರೈಸು. ಇದು ಗೇನ್ ರೈಸ್ ಆಗಿರೋದ್ರಿಂದ ಇನ್ನೊಂದೇನೆಂದರೆ ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾರ್ಮಲ್ ರೈಸಲ್ಲಿ ನೀವು ದಾಲ್ ಕಿಚಡಿ ಮಾಡೋದ್ಕಿಂತ ಬಾಸ್ಮತಿಲಿ ಮಾಡೋದ್ರಿಂದ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಪರಿಮಳವಾಗಿ ತುಂಬ ಇಷ್ಟಪಟ್ಟು ಇನ್ನೂ ತಿನ್ನಬೇಕು, 1 ಸ್ಪೂನ್ ತಿನ್ನೋರು ಇನ್ನೊಂದು 2-3 ಸ್ಪೂನ್ ಎಕ್ಸ್ಟ್ರಾ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಾನು ದಾವತ್ ಬಿರಿಯಾನಿ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ ಬಾಸ್ಮತಿ ದಾವತ್ ಬಿರಿಯಾನಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೋಡಿ, ನೀಟಾಗಿ 2 ಸಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಹಾಕ್ಬೇಕಾಗಿರೋದು ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು, ಒಂದು ಅಳತೆಯಲ್ಲಿ ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ನಾನು ಇಲ್ಲಿ ತೊಗೊಂಡಿದ್ದೀನಿ 5 ಕಪ್ಪಷ್ಟು ನೀರು ಒಂದೇ ಸಲ ತೊಗೊಂಡಿದ್ದೀನಿ. ಈಗ ನಾನು ಕುಕ್ಕರ್ ಮುಚ್ಚಿದ್ದೀನಿ. 2-3 ವಿಸಿಲ್ ಬರಲಿ. ವಿಸಿಲ್ ಬಂದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು 2 ಕ್ಲೀನ್ ಚಾಪ್ಡ್ ಆನಿಯನ್ನು, ಹಾಗೆ 7-8 ಎಸಳು ಬೆಳ್ಳುಳ್ಳಿ ಫೈನ್ ಚಾಪ್ಡ್ ಮಾಡ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೂ 4 ಹಸಿಮೆಣ್ಸಿನ್ಕಾಯಿನ ಚಾಪ್ ಮಾಡ್ಕೊಂಡಿದ್ದೀನಿ. ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ 3 ಟೊಮೊಟೊ ಫೈನ್ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಈಗ ತಡ್ಕ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಎತ್ಕೊಳ್ಳಿ. ಬಾಣಲಿಗೆ ನಾನು ಹಾಕ್ಕೊತಾ ಇದ್ದೀನಿ 50 ml ಅಷ್ಟು ಆಯಿಲ್, ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. 50 ml ಅಷ್ಟು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಕಾಯ್ದಿದೆ. ಈಗ ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ 2 ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿದ್ದು. ಹಾಗೆ ಅದ್ರ ಜೊತೆ ನಾನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಮಾಡಿದ್ನಲ್ಲ, ಕಟ್ ಮಾಡ್ಕೊಂಡಿದ್ದು ಶುಂಠಿ. ಅದ್ರ ಜೊತೆ ಹಾಗೆ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡು ಸ್ವಲ್ಪ ಫ್ರೈ ಆಗಬೇಕು, ಏನಕ್ಕೆ ಸ್ವಲ್ಪ ಹಸಿ ಸ್ಮೆಲ್ ಅನ್ನೋದು ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. 1 ನಿಮಿಷ ಸಾಕು. ಇದು ಫ್ರೈ ಮಾಡಿಕೊಂಡ್ರೆ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಾಪ್ ಮಾಡ್ಕೊಂಡಿರೋಂಥ ಹಸಿ ಮೆಣಸಿನಕಾಯಿ. ಇದನ್ನೊಂದು 30 ಸೆಕೆಂಡ್ ಇಲ್ಲ 1 ಮಿನಿಟ್ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಈಗ ಆ್ಯಡ್ ಮಾಡ್ತಾಯಿದ್ದೀನಿ 2 ಚಾಪ್ಡ್ ಆನಿಯನ್. ಇನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೇಬೇಕು. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ಫ್ರೈ ಆಗ್ತಾನೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಹಾಗೆ ಅದರ ಜೊತೆಗೆ ಸ್ವಲ್ಪ ಇಂಗು,
ಸ್ವಲ್ಪ ಹಿಂಗೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ತೋರಿಸಿರೋ ರೆಸಿಪಿ ಎಲ್ಲ ಹಾಕಿರ್ತೀನಿ ಇದರಲ್ಲಿ, ಏನೇನು ಐಟಮ್ ಬೇಕು ಅಂತ ಅಂದ್ಬಿಟ್ಟು. ನೋಡಿ ಅದೆಲ್ಲ ಘಮ 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 ಅಂತ ಅಂದ್ಬಿಟ್ಟು ಒಂಥರ ಗುಡ್ ಪರಿಮಳ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ನಾವು. ಖಾರದ ಪುಡಿ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ, ಜೀರಿಗೆ ಪುಡಿ, ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಚೂರು ಒಂದು ನಿಮಿಷ ಸಾಕಷ್ಟೆ, 1-1.5 ನಿಮಿಷ ಸಾಕು. ಸ್ವಲ್ಪ ಫ್ರೈ ಎಲ್ಲ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಹಾಕ್ಕೊತಾ ಇದ್ದೀವಿ 3 ಚಾಪ್ಡ್ ಆನಿಯನ್, ಟೊಮೊಟೊ ಹಾಕ್ಕೊತಾ ಇದ್ದೀವಿ. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಿದು, ಬೇಯಬೇಕು ಚೆನ್ನಾಗಿ. ಕುಕ್ಕರು 3-4 ವಿಜಿಲ್ ಕೂಗ್ಸಿದ್ದೀನಿ. ಎಲ್ಲ ನೋಡೋಣ ಈಗ. ವಾ, ಗಮ್ಮಂತ ಬಾಸ್ಮತಿ ರೈಸು ಎಷ್ಟು ಅದ್ಭುತವಾಗಿ ಘಮ 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 ಅಂತ ಇದೆ. ಬೇಳೆ ಎಲ್ಲ ಸೂಪರಾಗಿ ಬೆಂದಿದೆ ನೋಡಿ. ಈ ಥರ ಸ್ಮ್ಯಾಶಿಯಾಗಿ ಆಗಬೇಕಿದು. ದಾಲ್ ಕಿಚಡಿಗೆ ಇದೆ ಮೇಯ್ನ್ ನೋಡಿ. ಅದು ತಿರುಗಿಸ್ತಾ ಇದ್ರೆ ಬಾಸ್ಮತಿ ಘಮ 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 ಅಂತ ಅಂದ್ಬಿಟ್ಟು ಪರಿಮಳ. ಅದು ನಿಮ್ಗೆ ನಾರ್ಮಲ್ ರೈಸಲ್ಲಿ ಮಾಡಿದ್ರೆ ನಿಮಗೆ ಪರಿಮಳ ಇರೋಲ್ಲ, ನಿಮ್ಗೆ ಈ ಥರ ಗಮ್ ಅಂತ ಅಂದ್ಬಿಟ್ಟು ಸ್ಮೆಲ್ ಇರೋಲ್ಲ. ನಿಮಗೆ ಬಾಸ್ಮತಿ ರೈಸಲ್ಲಿ ಮಾಡೋದ್ರಿಂದ ಅದೊಂಥರ ಆ ಸ್ಮೆಲ್ಲೇ ಒಂಥರ ಡಿಫ್ರೆಂಟು. ಆ ಸ್ಮೆಲ್ಗೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಬೇಯಿಸಿಟ್ಕೊಂಡಿರೋಂಥ ದಾಲ್ ಮತ್ತು ಅನ್ನನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ಎಷ್ಟು ಕಲರ್ಫುಲ್ಲಾಗಿ ಆ ಘಮ 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 ಅಂತ ಪರಿಮಳ, ಬಾಸ್ಮತಿ ಸ್ಮೆಲ್ಲು ಮತ್ತು ಈ ಅಕ್ಕಿ ತಡ್ಕೋದು ಎಲ್ಲ ಬ್ಯೂಟಿಫುಲ್ಲಾಗಿದೆ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಒಂದು ಕುದಿ ಬಂದುಬಿಟ್ರೆ ಇದಕ್ಕೆ ಗಾರ್ನಿಷಿಂಗ್ ಕೊತ್ತಂಬರಿ ಹಾಕ್ಬಿಟ್ರೆ ಒನ್ ಮೋರ್ ಅಂತ ಅಂದ್ಬಿಟ್ಟು ದಾಲ್ ಕಿಚಡಿನ ಮತ್ತೆ ಮನೇಲಿ ಮಾಡಿ ತಿಂತಾನೇ ಇರ್ತೀರ. ನಮ್ಮ ದಾಲ್ ಕಿಚಡಿ ಕಂಪ್ಲೀಟ್ ರೆಡಿಯಾಗಿದೆ. ಈಗ ಗಾರ್ನಿಷಿಂಗ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಈಗ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಬನ್ನಿ ಇದ್ರ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡ್ತಾ ಇದ್ದೀರಾ, ಬಿಸಿ ದಾಲ್ ಕಿಚಡಿ ರೆಡಿಯಾಗಿದೆ. ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಉಪ್ಪಿನಕಾಯಿ ಅಂತೂ ಕಾಂಬಿನೇಷನ್ ಚೆನ್ನಾಗಿದೆ. ಮೊಸರು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಟೇಸ್ಟ್ ಮಾಡಿದ್ರೆ ಮಾತ್ರ ಇನ್ನೊಂದು ಸಲ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ ಇರ್ತೀರ. ನಾನೀಗ ಟ್ರೈ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿ ಜೊತೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೂಪರ್, ಫ್ಯಾಂಟಾಸ್ಟಿಕ್ ಆಗಿದೆ, ಕ್ಲಾಸ್ ಆಗಿದೆ, ಬೊಂಬಟಾಗಿದೆ. ನೀವು ಇದನ್ನು ಟ್ರೈ ಮಾಡಿ, ಬೇಡ ಅಂತ ಹೇಳೋದೇ ಇಲ್ಲ ಇದನ್ನು. ಅದೇ ಥರ ಈಗ ಮೊಸರು ಜೊತೆ ಟ್ರೈ ಮಾಡೋಣ. ವಂಡರ್ಫುಲ್, ಸೂಪರಾಗಿದೆ. ತಿಂತಾಯಿದ್ರೆ ಒನ್ ಮೋರ್ ಅನ್ನೋದಂತೂ ಗ್ಯಾರಂಟಿ. ನೀವು ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಏನಂತ ಹೇಳೋದು, ನೀವು ತಿಂದ್ರೇ ಅದಕ್ಕೆ ಅರ್ಥ ಆಗೋದು. ಸೂಪರ್. ನೀವು ಒಂದು ಸತಿ ಮನೇಲಿ ಮಾಡಿ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ನೀವು ತುಂಬ ಖುಷಿಯಾಗಿ ಮಾಡ್ಕೊಂಡು ತಿಂತೀರ. ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನೀವು ಮಾಡಿ ಮನೇಲಿ ತಿಂದು ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕು ಕಮೆಂಟು ಶೇರ್ ಮಾಡಿ. ಇದೇ ಥರ ಹೆಚ್ಚು ಅಡುಗೆ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.